ನಮ್ಮ ಕಾಂಗ್ರೆಸ್ ಪಕ್ಷದ ಧುರೀಣರಾಗಿರ್ತಕ್ಕಂಥ ಆದಿನಾರಾಯಣ ಅವರು ಒಂದು ಮೀಟಿಂಗ್ ಅನ್ನ ಚಿಂತನ ಮಂಥನ ಅಂತ ಕರೆದಿದ್ರು. ಅದಕ್ಕೆ ನಾವೆಲ್ಲರೂ ಭಾಗಿಯಾಗಿದ್ವಿ. ಅದರಲ್ಲಿ ನಮಗೂ ಅವ್ರಿಗೂ ಕೆಲವು ಚರ್ಚೆಗಳಾಯ್ತು. ಮೂಲಂತ ಕಾಂಗ್ರೆಸ್ನವರು ಇದ್ದಾರೆ. 35,000 ಜನ ಮುಳಬಾಗಿಲು ತಾಲೂಕಲ್ಲಿ ಮುಸ್ಲಿಂ ಬಾಂಧವರು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ರು. ಯಾವುದೇ ಒಂದು ನಿಗಮ ಮಂಡಳಿ ಆಗಲಿ, ಒಂದು ಬೋರ್ಡ್ ಆಗಲಿ ಅವ್ರಿಗೊಂದು ಸ್ಥಾನ ಕೊಟ್ಟಿಲ್ಲ, ಅವರನ್ನು ಕಡೆಗಣಿಸಿದ್ರು ಅಂತ ಒಂದು ಪ್ರಶ್ನೆ ಮಾಡಿದ್ರು. ಇಲ್ಲಿ ಒಂದು ಕಮಿಟಿ ಮಾಡಿಕೊಂಡು ಆ ಕಮಿಟಿ ಮುಖಾಂತರ ತೀರ್ಮಾನ ತಗೋಬೇಕು ಅಂತ ಅವ್ರಿಗೆ ಹೇಳಿದ್ರು. ಅವ್ರು ಏಕಾಏಕಿ ಇದ್ದಕ್ಕಿದ್ದಂಗೆ ಇದ್ಯಾವುದು ಇವಾಗ ಚೇಂಜ್ ಮಾಡಕ್ಕಾಗಲ್ಲ, ಇದು ನನ್ನ ಕೈಯಲ್ಲಾಗಲ್ಲ. ಅದು ಮೊನ್ನೆ ಅದನ್ನ ಆ ಮಾತನ್ನ ಅವರೇ ಹೇಳಿದ್ದಾರೆ. ಅದಾದ್ಮೇಲೆ ನಾನೆಲ್ಲ ಸರಿ ಮಾಡ್ಕೊಳ್ತೀನಿ, ಯಾಕೆಲ್ಲರೂ ಒಗ್ಗೂಡಿಸ್ಕೊಂಡು ಹೋಗ್ತೀನಿ ಅಂತ ಅವ್ರು ಹೇಳಿದ್ರು. ನಾವಂತ ಮೂಲಂತ ಕಾಂಗ್ರೆಸ್ನವ್ರು. ಅವರು 2 ವರ್ಷ ಆಗಿದೆ ಬಿ ಫಾರ್ಮ್ ತಗೊಂಡು ಮುಳಬಾಗಿಲು ತಾಲೂಕಿಗೆ ಕಾಂಗ್ರೆಸ್. ಅದಕ್ಕೆ ಮೊದಲು ಅವ್ರು JDS ಪಕ್ಷದಲ್ಲಿದ್ದರು. ಅವ್ರಿಗೆ ಕಾಂಗ್ರೆಸ್ನ ಮುಳಬಾಗಿಲು ತಾಲೂಕಿನ ಇತಿಹಾಸ ಗೊತ್ತಿಲ್ಲ. ಯಾರು ಮೂಲತಃ ಕಾಂಗ್ರೆಸ್, ಯಾರು ಡೂಪ್ಲಿಕೇಟ್ ಕಾಂಗ್ರೆಸ್, ಯಾರು ಒರಿಜಿನಲ್ ಕಾಂಗ್ರೆಸ್. ನಮಗ್ ಗೊತ್ತಂಗೆ ಅವರೇ ಡೂಪ್ಲಿಕೇಟ್ ಕಾಂಗ್ರೆಸ್. ಅವರು 2 ವರ್ಷದ ಹಿಂದೆ ಕಾಂಗ್ರೆಸ್ ಬಂದವರು. ನಮ್ಮ ತಂದೆಯವರು ಬಿಫೋರ್ ಇಂಡಿಪೆಂಡೆನ್ಸೇ ಫ್ರೀಡಮ್ ಫೈಟ್. ನಮ್ಮೂರ್ಗೆ ಹೋದ್ರೆ ಇವತ್ತು ನಮ್ಮ ತಂದೆಯನ್ನು ಕರೀದು ಕಾಂಗ್ರೆಸ್ನಾಗಪ್ಪ ಅಂತ. ಅದು ಬೇಕು ಅಂದ್ರೆ ಅವ್ರು ತಿಳ್ಕೊಂಡು ಮಾತಾಡಿ. ಅದು ನಂದು ಒಬ್ಬನೇ ಪ್ರಶ್ನೆ ಅಲ್ಲ, ಎಲ್ಲ ನೀವೆಲ್ಲ ಕಾಂಗ್ರೆಸ್ ನಮ್ಗೆ ದುಡ್ದಿಲ್ಲ ಅಂತ. ನನ್ನ ಜೊತೆಗೆ ಯಾರು ಓಡಾಡ. ಕೊತ್ತೂರು ಮಂಜು ಅವರು ಇಲ್ಲಿ 5 ವರ್ಷ ಶಾಸಕರಿದ್ರು. ಅವ್ರ ಹಣ ಖರ್ಚು ಮಾಡಿದ್ದಾರೆ ಅಂತ, ಅವ್ರು ಯಾರು ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲ ಅಂತ ಅವ್ರ ಮನಸ್ಸಿಂದ ಯಾವತ್ತು ಬಿಚ್ಚೊಬ್ಬರು ಹೆಸರು ಹೇಳಿಲ್ಲ. ನಾನು ಇಂಥವ್ರು ಇಷ್ಟು ಕೊಟ್ಟಿದ್ದೀನಿ. ಮೊನ್ನೆ ಆದಿನಾರಾಯಣ ಅವರು ತಮ್ಮೆಲ್ಲ ಮುಂದಗಡೆನೂ ಹೇಳ್ತಾ ಇದ್ದಾರೆ, ನೀವು ಫೋನ್ ಮಾಡಿದ್ರೆ ನಮ್ಮ ಹತ್ರ ದುಡ್ಡಿಗೆ ಫೋನ್ ಮಾಡ್ತೀರಿ. ಅದನ್ನ ಬಹಿರಂಗವಾಗಿ ಅವರೇ ಬಂದು ಹೇಳ್ಬೇಕಾಗ್ತದೆ. ಕೋಟಿಗಟ್ಟಲೆ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು ಇಲ್ಲಿ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜು ಅವರು ಒಂದು ದಿವಸನೂ ನಂದು ಹಣ ಖರ್ಚಾಗಿದೆ, ನಾನು ಇಷ್ಟು ಕೊಟ್ಟಿದ್ದೀನಿ ಅಷ್ಟು ಕೊಟ್ಟಿದ್ದೀನಿ ಅಂತ ಯಾರಿಗೂ ಹೇಳಿ. ಆದ್ರೆ ಆದಿನಾರಾಯಣ ಅವ್ರ ಮನೆ ತಮ್ಮೆಲ್ಲರ ಮುಂದಗಡೆಯಲ್ಲಿ ಹೇಳ್ತಾ ಇದ್ದಾರೆ, ನನಗೆ ಫೋನ್ ಮಾಡೋರೆಲ್ಲ ದುಡ್ಡಿಗೆ ಅಂತ. ಅವರನ್ನೇ ಬಹಿರಂಗ ಪಡಿಸ್ಬೇಕಾಗ್ತದೆ, ಯಾರ್ಯಾರು ದುಡ್ಡು ಕೇಳ್ತಾರೆ ಯಾರ್ಯಾರು. ಮತ್ತೆ ಅವ್ರ ಜೊತೆಗಿದ್ದವ್ರೆಲ್ಲಾನು ಕಾಂಗ್ರೆಸ್ ಅಂತಾರೆ. ನಾನು ರಾತ್ರಿ ಆ ಪಟ್ಟಿಯೆಲ್ಲ ನೋಡಿದಾಗ ಅವ್ರ ಜೊತೆಯಲ್ಲಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಅವರು ಒಂದು ಬೂತ್ ಅಲ್ಲಿ ಯಾರ್ದು ಮೆಜಾರಿಟಿ ಕಾಂಗ್ರೆಸ್ ಬಂದಿಲ್ಲ. ಎಲ್ಲ 250, 300, 350, 400 ಓಟ್ ಮೇಲೆ JDS ನೀಡಿರ್ತಕ್ಕಂಥ ಬೂತ್ಗಳಲ್ಲಿ ಅವ್ರ ಹಿಂದ್ಗಡೆ ಇರ್ತಕ್ಕಂಥ ಅವ್ರು ನಮ್ಮನ್ನ ಹೇಳ್ತಾರೆ, ನೀವು ನಮ್ಗೆ ದುಡ್ದಿಲ್ಲ, ನೀವು ಕಾಂಗ್ರೆಸ್ನೇ ಅಲ್ಲ, ನಿಮ್ಮನ್ನೆಲ್ಲರನ್ನು ಉಚ್ಚಾಟನೆ ಮಾಡ್ತೀವಿ, ನಮ್ಮ ಜೊತೆಗಿದ್ರೆ ಇರಬೇಕು ಇಲ್ಲ. ಅವ್ರ ಪಕ್ಷಕ್ಕೆ ಬಂದಿರೋದೇ ಹೊಸಬ್ರು. ಅವರು ಬೆಂಗಳೂರಿಗೆ ಹೊರಡ್ತಾರೆ, ಇಲ್ಲಿಗೆ ಬರ್ತಾರೆ. ಎರಡನೇದು, ಮೊನ್ನೆ ನಿಮ್ಮೆಲ್ಲ ಮುಂದಗಡೆನೂ ಮಹಿಳಾ ಅಭ್ಯರ್ಥಿನ ಒಬ್ಬರನ್ನ ಮಾಡಿದ್ರು. ಆ ಅಭ್ಯರ್ಥಿ ಅವರು ಓಪನ್ ಆಗಿ ಮೊನ್ನೆ ಎಲ್ಲರ ಮುಂದಗಡೆನು ಬಹಿರಂಗ ಚರ್ಚೆಯಲ್ಲೇ ಹೇಳಿದ್ರು. ಅವ್ರು ಕೇಳಿದಾಗ ನಾನೇನು ನಿಮ್ಮ ಕ್ಯಾಂಡಿಡೇಟ್ ಆಗಿಲ್ಲ ಅಂತ. ಇವ್ರು ಚಿಂತನ ಮಂಥನ ಕರೆಯುವಾಗ ಇವ್ರು ಚಿಂತನಾ ಮಂಥನ ಅಂದ್ರೆ ಅವ್ರಿಗೇನು ಗೊತ್ತಿದೆಯೋ ಇಲ್ಲ. ಅವ್ರು ಎಲೆಕ್ಷನ್ ದುಡಿದು ಯಾರಾದರೂ ಸೋತೋಗಿದ್ರೆ ಅದಕ್ಕೆ ಚಿಂತನಾ ಮಂಥನ. ಇವ್ರು ಎಲೆಕ್ಷನ್ ಬಿಫೋರು ಬಂದಿಲ್ಲ, ಒಂದು ಪೂರ್ವಭಾವಿ ಸಭೆ ಕರೆದಿಲ್ಲ. ಎಲೆಕ್ಷನ್ ಮಾಡಿ ಸೋತೋದ್ಮೇಲೆ ಅವ್ರಿಗೆ ಚಿಂತನಾ ಮಂಥನ ಅಂತ ಒಂದು ಪ್ರೋಗ್ರಾಮ್ಗಿಂತ ಇಲ್ಲಿ ಬರ್ತಿದ್ದಾರೆ. ಅವ್ರು ಯಾರಿಗಾದ್ರೂ ಎಲೆಕ್ಷನ್ ಬಿಫೋರು ಒಂದು ಪೂರ್ವಭಾವಿ ಸಭೆ ಮಾಡಿ ಎಲೆಕ್ಷನ್ ಇದೆ. 2 ವರ್ಷ ಆದ್ಮೇಲೆ ಈ ಪಂಚಾಯತ್ ಇದು ಚೇರ್ಮನ್ಗಳು 2.5 ವರ್ಷ ಮುಗಿದು ಗ್ರಾಮ ಪಂಚಾಯತಿ ಚುನಾವಣೆ ಬಂದ್ರೆ ನೀನು ಯಾವ ಚುನಾವಣೆಗೆ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀ, ಯಾವ ಪಂಚಾಯತಿಯನ್ನ ನೀನು ಗೆಲ್ಸ್ಕೊಂಡು ಬಂದಿ. ನಿನ್ನ ಅಧಿಕಾರದಲ್ಲಿ 2 ವರ್ಷದಲ್ಲಿ ನಡೆದಿರ್ತಕ್ಕಂಥ ಚುನಾವಣೆ ನೀಲಕಂಠೇಗೌಡರು ಇದ್ದಾಗ PLD ಬ್ಯಾಂಕ್ ಚುನಾವಣೆಯಲ್ಲಿ JDSನವ್ರು ಇಲ್ಲದೆ ಇರ್ತಕ್ಕಂಥ ಜಾಗದಲ್ಲಿ 4-5 ಸೀಟ್ ಗೆದ್ರು. ಪಕ್ಷದ ಅಭ್ಯರ್ಥಿಯನ್ನು ಮಾಡ್ತಾರೆ, ಅವ್ರನ್ನೂ ಸೋಲಿಸ್ತಾರೆ. DCC ಬ್ಯಾಂಕ್ ಚುನಾವಣೆ ಬರ್ತದೆ, ಅದು ಚುನಾವಣೆ ನಾವು ಸೋಲ್ತೀವಿ. ಮತ್ತೆ ಕೋಮಲ್ ಚುನಾವಣೆ ಬರ್ತದೆ, ಅದು ನಾವು ಸೋಲ್ತೀವಿ. ಅವ್ರು ಕಾಂಗ್ರೆಸ್, ನಾವು ಕಾಂಗ್ರೆಸ್ನವ್ರೆ. ನಾವು ಕಾಂಗ್ರೆಸ್ಸನ್ನ ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆಯಲ್ಲೇ ಇಲ್ಲ. ನಾವೆಲ್ಲ ಮೂಲತಃ ಕಾಂಗ್ರೆಸ್ಸೇ. ನಾವೇ ಒಂದು 5-6 ಸಲ ಫೋನ್ ಮಾಡಿದ್ವು. ಅವ್ರು ನಮ್ಮನ್ನ ಕಾಂಗ್ರೆಸ್ನವ್ರ ನನ್ನ ಕೋಲ್ಡ್ ಸ್ಟೋರೇಜ್ಗೆ ನನ್ನ ಉದ್ದಿಮೆ ಹತ್ರಗೆ ಬಂದು
5 ಗಂಟೆ ನನ್ನ ಹತ್ರ ಚರ್ಚೆ ಮಾಡಿದ್ರು. ನಾನು ಹೇಳಿದೆ, ಉಮಾಶಂಕರ್ ಆದಿನಾರಾಯಣ್ ಇಬ್ರು ನನ್ನ ಹತ್ರ ಬಂದು 1 ತಿಂಗಳ ಹಿಂದೆ ನಾನು ಹೇಳಿದೆ, ನೋಡಪ್ಪ, ಕೆಲವು ಗುಂಪೆಲ್ಲ ಬಿಟ್ಟೋಗಿದೆ, ಕಾಂಗ್ರೆಸ್ನಲ್ಲಿ ಎಲ್ಲೋ ವೈಮನ್ಸ್ ಮಾಡ್ಕೊಂಡಿದ್ದಾರೆ, ಅವ್ರನ್ನೆಲ್ಲರೂ ಒಂದು ದೇವಸ್ಥಾನಕ್ಕೆ ಕರೆಯೋಣ, ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗೋಣ ಎಲ್ಲರೂ ಅಂತ ಹೇಳಿದ್ರೆ, ಇಲ್ಲಣ್ಣ ನೀವೊಬ್ರು ಬಂದ್ಬಿಡು ಅಂತ ಹೇಳಿದ್ರು. ಇಲ್ಲ, ನಾನು ಹಂಗ್ ಬರಕ್ಕಾಗಲ್ಲ, ಕಾಂಗ್ರೆಸ್ ಕಟ್ಟಬೇಕು ಅಂತ ಹೇಳಿದ್ರೆ ಯಾರ್ಯಾರು ಕಾಂಗ್ರೆಸ್ ಮೇಲೆ ವೈಮನ್ಸ್ ಮಾಡ್ಕೊಂಡು ಮನೆಗಳಲ್ಲಿದ್ದಾರೆ ಅವ್ರನ್ನೆಲ್ಲರನ್ನು ಖರ್ಚು ಮಾಡೋಣ ಅಂದ್ರೆ ಅವ್ರು ಯಾರನ್ನೂ ಕರೆಯೋದು ಬೇಡಣ, ನಾವು ಕಟ್ಟೋಣ ಕಾಂಗ್ರೆಸ್. ಏನ್ ಕಟ್ಟಕ್ಕಾಗ್ತದೆ? ನಮ್ಮ ಮೇಲೆ ಈವಾಗಲೇ JDS ನವ್ರು ABCD ಗುಂಪುಗಳಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಶಾಸಕರು. ಕಾಂಗ್ರೆಸ್ ಅಲ್ಲಿ ಒಂದು 5 ಗುಂಪಿದೆ ಅಂತ ನಮ್ಗೆಲ್ಲಾ ಮಾಹಿತಿನೂ ಕೊಡ್ತಾರೆ ಅಂತ ಬಹಿರಂಗವಾಗಿ ನಿಮ್ ಯೂಟ್ಯೂಬ್ ಅಲ್ಲೇ JDS ಶಾಸಕರು ಹೇಳಿದ್ದಾರೆ. ಯಾರ ಅಂತ ಅವ್ರು ನಿಮ್ ಜೊತೆ ಇದ್ದಾರಾ ಇಲ್ಲ ಬೇರೆ ಯಾರಾದ್ರೆ ನಿನ್ಗೆ ಅದನ್ನು ಗೊತ್ತಿಲ್ವಾ? ಇದರಿಂದ ದಯವಿಟ್ಟು ಕಾಂಗ್ರೆಸ್ ಅನ್ನ ನಾವು ಕಾಂಗ್ರೆಸ್ ಅಲ್ಲೇ ಉಳ್ಕೊಳ್ತೀವಿ, ಕಾಂಗ್ರೆಸ್ ಕಟ್ತೀವಿ. ಈ ತರ ಬರೋರು ಎಷ್ಟೋ ಜನ ಇರ್ತಾರೆ, ಹೋಗೋರು ಎಷ್ಟೋ ಜನ ಇರ್ತಾರೆ. ಇಲ್ಲಿ ನಮ್ಗೆ ನಾಗೇಶು ಬಂದಿದ್ರು, ಇನ್ನೊಬ್ರು ಬಂದಿದ್ರು. ಇವಾಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾ ವಲಸಿಗರು ಬೇರೆ ಕಡೆಯಿಂದ ಬಂದು ಇಲ್ಲಿ ಎಲೆಕ್ಷನ್ ಸಂಪಂಗಿನೂ ನಮ್ಮ KJP ಅವರು ಅಂತ, ಬಾಗೇಪಲ್ಲಿ ಸುಬ್ಬಾರೆಡ್ಡಿ, GK ಕೃಷ್ಣಾರೆಡ್ಡಿ, ನಮ್ಮ ಸಮೃದ್ಧಿ ಇವರು ಮಂಜುನಾಥ್, ವರ್ತೂರ್ ಪ್ರಕಾಶ್, ಈ ಜಿಲ್ಲೆಯಲ್ಲಿ ಎಲ್ಲ ನಡೀತದೆ. ಹಂಗೆ ನಮ್ಮ ಪಕ್ಷಕ್ಕೆ ಇವ್ರು ಬಂದು 2 ವರ್ಷ ಆಗಿರೋದು. ಈ ಕಾಂಗ್ರೆಸ್ ಪಕ್ಷದ ಇತಿಹಾಸ ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಬೇಕು. ಇಲ್ಲ ಅಂದ್ರೆ ಬೇರೆ ಪಕ್ಷದ ಅಭ್ಯರ್ಥಿ ಯಾರೋ ಒಬ್ರು ಬರ್ತಾರೆ, ಅವ್ರು ಚುನಾವಣೆ ನಡೆಸ್ಕೊಂಡು ಹೋಗ್ತಾರೆ. ಇದನ್ನ ಹೇಳಕ್ಕೆ ಸ್ಪಷ್ಟೀಕರಣ ಕೊಡಕ್ಕೆ ನಿಮಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ.